ಪಾಪ ನೀನು ಕುಡಿಯನ್ನ ಬ್ಯಾಡ ಅಂಬಲ್ ನಾನು ಮದ್ವೆ ಆಗತ್ತಕ್ಕನ ಒಂದು 2 ದಿನ ಕುಡಿಬೇಡ ಕಣಪ್ಪ. ಮದ್ವೆ ಆದ್ಮೇಲೆ ಹೆಂಗೆ ಕುಡಿದ್ರು ನಡೀತೈತೆ ಪಾಪ. ನಿನಗೆ ಗೊತ್ತಾಗಲ್ಲ ಹೇಳಿದೆ. ಅಮ್ಮವು ಒಂದು ಈಟೆ ಕುಡ್ದಿರೋದು ನಾನು ಶಾನೆ ಕುಡ್ದಿಲ್ಲ. ನಾನು ಮನೆ ಕೊಟ್ಟನ್ ಕಣಪ್ಪ. ಮನೆ ಕಟ್ಟಿದ್ಮೇಲೆ ಮದುವೆ ಮಾಡ್ತೀನಿ. ಹಂಗ ಮನೆನಾ ಇದ್ಲು ಕೇಳೋಣ ಕೀತು ಒಂದಿಟ್ಟು ಮನೆ ಕಟ್ಕೊಂಬನ್ ಕಣಪ್ಪ. ಕೊಟ್ಟ ನೀವು ಅದಕ್ಕೆ ನಾನು ಇಲ್ಲೇ ಇದ್ನಲ್ಲ ಮನೆ ಕಟ್ಬೇಕು ಅಂತಲೇ ನೀನು. ನಾನು ಅದಕ್ಕೇನೆ ಮನೆ ಕಟ್ಟಿದ್ಮೇಲೆ ಮದುವೆ ಆಗಿ ಬೆಂಗ್ಳೂರಿಗೆ ಹೋಗೋಣ ಅಂತ ಇದ್ನಿ ಕಣಮ್ಮ. ಕುಡಿಬೇಡ ಕಣಪ್ಪ. ಹಂಗ ಮನೆ ಕಟ್ಕೊಂಬನ. ನೀನು ಕುಡಿಬಾರ್ದು ಪಾಪ. ಕುಡಿಲಿಲ್ಲ ಅಂದರೆ ಚೆನ್ನಾಗಿರ್ತೀಯ. ಕುಡಿದ್ರೆ ಯಾರು ಹೆಣ್ಣು ಕೊಡಲ್ ಕಣ್ಪಪ್ಪ. ನೋಡು ಇವತ್ತು ಸೀನಪ್ಪ ಒಳ್ಳೊಡಿ ಕೊಯ್ಯಲ್ಲ ಮಾರಾಯ. ನೀನು ಕುಡಿಬಾರ್ದು, ಸುಮ್ಮನಿರು. ಬಾವು ತಿನ್ ಬಾವು, ನಾನು ಅಲ್ಲಿ ತೊಳೆದಿಕ್ಬೇಕು. ಅಲ್ಲ ಎತ್ತೋಗಿದ್ದೆ ನೀವು ಅಜ್ಜಿದ್ದು ಉಂಡಾಸಿಕೋಗಲ್ಲ ನೀನು. ಅಂದ್ರೆ ತೊಳೆದಿಕ್ಬೇಕು. ಮುಸ್ರೆ ಇದ್ದಾವೆ ನೀನು ಉಂಡಾಸಿಕೋಗಿ ಎಲ್ಲನ ಕುಕ್ಕ ಅಂತೀನಿ. ಎಲ್ಲನ ಕುಕ್ಕಬೇಕು. ನೀನು ಉಂಡು ಹೋಗ್ಬೇಕು ನಮ್ಮ ಅಪ್ಪನ. ನೀನು ನೋಡು ಹೇಳಿರ್ತೀನಿ. ಉಂಡು ಹೋಗಲ್ಲ ಏನಿಲ್ಲ, ಸುಮ್ಮನೆ ಹೋಗ್ಬಿಡ್ತೀಯ. ಹೋಗಿ ಉಣ್ಣಕ್ಕೆ ಫಸ್ಟು ನನ್ನ ಮುಸ್ರೆ ತೊಳೆದಿಕ್ಬೇಕು. ನೀನು ಯಾಕೆ ಹಂಗಾಡ್ತಿ ಹೇಳು. ಎಲ್ಲನೋ ಒಂದು ಕ್ಷಣ ಕುಕ್ಕ ಮಾಡ್ತಿಲ್ವಿ ಅಲ್ಲೆಲ್ಲ ಹೋಗಿದ್ದೇವೆ ಕ್ಷಣ. ಏನೋ ತೋರನ್ ಕೊಡ ಅನ್ನೋದಂಗೆ ಆಗುತ್ತೆ. ಆಗ್ಲೆಲ್ಲ ನಂಗೇನೆ ಯಾವಾಗಲೂ ಏನು ಹೋಗಿದ್ದೆ ಏನಕ್ಕೆ ಇದೆಯಲ್ಲ ನಿಮ್ಮ ಅಪ್ಪನ ಗಂಟ. ಹೋಗು ಉಂಡು ಹಚ್ಚಿಕ್ ಹೋಗಲ್ಲ ರಪ್ಪನ. ನಿನ್ನ ನೀರು ಎಳ್ದಿಲ್ಲ. ನೀರು ಎಳಿತಾನ ಅಜ್ಜಿ ಓದ್ತಾನೆ ಅಂತ ನಾನು ನೋಡ್ತಾ ಇದ್ದೀನಿ. ನೀರು ಎಳ್ದಿಲ್ಲ, ಏನೂ ಎಳ್ದಿಲ್ಲ. ಅದೇ ಹೋಗಿದ್ದಿ ಎತ್ಲಗನ ಓದನ ಅಲ್ಲೇ ಕುಕ್ಕಂತೀಯ ಕಣಜ್ಜ ನೀನು. ನೀನು ಮಗಿದ್ನಲ್ಲ ಹೇಳೋಣ ನೀರು ಎಳಿ ಅಂತ ಹೇಳಿ. ನಾನೇ ಎಳಿಬೇಕು ಬಂದು. ಅಲ್ಲ ಅವ್ನು ಹೇಳೋಕ್ಕಾಗಲ್ವಿ ಗರ್ಮಾಗ ಇದ್ದಾನೆ. ಅವನೆಲ್ಲ ಎಳಿತಾನೆ ಹೇಳು. ತಾಯಿ ಮಗ ಮಾತ್ರ ಒಂದು 8 ಮೈ ವಯಸ್ಸಿಗೆ ಬೇಡ್ರಿ. ನನಗೆ ಹೇಳ್ರಿ ನೀರು ಎಳಿ ಅಂತ ನನಗೆ ಹೇಳ್ತಾರೆ ಬರೀ. ಏನು ಸಣ್ಣಿಗಮ್ಮ ಯಾತ ಮಾತಾಡ್ತೀಯ? ಏನಿಲ್ಲ ಬಾ ಗಿರ್ಜಕಯ್ಯ ಬಾ ಕುಕ್ಕ ಬಾ. ಇವಾಗ ನಮ್ಮ ಅಜ್ಜ ಉಮ್ದಂಗೆ ಎತ್ತಾಗ ಅದೇ ಕುಕ್ಕಂತಾನೆ. ನಾವು ಉಂಡಾಸಿಗೆ ಹೋದ್ರೆ ಮೊಸರು ಗಿಸ್ರೆ ನನ್ನ ತೊಳ್ಕೊಂತೀವಿ ಅಂತ ಹೇಳಿರೇ ಉಮ್ದಂಗೆ ಎಲ್ಲನೂ ಹೋಗಿ ಅದೇ ಕುಕ್ಕ ಮುತ್ತಿ ಅದಕ್ಕೆ ಬೈತಿದ್ದಿ. ಇನ್ನು ನೀರು ಎಳ್ದಿಲ್ಲ, ನೀರು ಎಳಿಬೇಕು. ಮನೆ ಒಂದನಿ ನೀರಿಲ್ಲ, ಕುಡಿಯೋ ನೀರಿಲ್ಲ, ಏನಿಲ್ಲ. ಎಳಿ ಅಜ್ಜ ಅಂತಂದ್ರೆ ಎತ್ತಾಗ ಅದೇ ಕುಕ್ಕಂಡೈತಿ. ತಡಿಯ ನಮ್ಮ ತಾಯಿ. ನೀರು ಎಳ್ದೆ ಉಮ್ತೀನಿ. ನೀನೇನು ನನ್ನ ಕೊಡಲ್ಲ. ನೀನು ಹೇಳಿದ್ ಬದುಕು ಮಾಡಿರು ಮಾತ್ರ, ಇಲ್ಲಾಂದ್ರೆ ನನ್ನೇನು ಕೊಡಲ್ಲ. ಹಂಗಾಡ್ತೀಯ. ಇದೊಂಥರ TV9 ಇದ್ದಂಗೆ ಸಣ್ಣಿಂಗಮ್ಮ. ಅಲ್ಗೂ ಇಲ್ಗೂ ತಾರ ಒಯ್ಯುತ್ತಿ. ಇಲ್ಲಿ ಮಗ ಇವನೊಂದಿಟ್ಟು ಕುಡಿತಾನೆ. ಈ ವಜ್ಜನ ಮೇಲೆ ಹಂಗೆ ಉದ್ಕೆ ಹೋಗುತ್ತೆ. ಬರೀ ಅವ್ರ ಮತ್ತೆ ಕುಕ್ಕಂಡು ಅಲ್ಲಿಗೆ ಬರೇನೆ ಹೇಳೋದು ಸುಮ್ಮನೆ ನ್ಯೂಸು. ಅವ್ರು ಅದನ್ನ ಮಾಡಿರು, ಇವ್ರು ಇದನ್ನ ಮಾಡಿರು, ಇದನ್ನ ತಂದ್ರು ಸುಮ್ಮನೆ ಕುಕ್ಕಂಡು ಅವ್ರು ಎಲ್ಗೆ ಹೋಗ್ತಾರೆ ಅಂತ ನೋಡೋದೇ ಈ ಸಣ್ಣಿಂಗಮ್ಮನ ಕೆಲಸ ಒಂದಿಟ್ಟು. ಆ ಶ್ರೀನಿವಾಸಪ್ಪನೂ ಶ್ರೀಕಂಠಪ್ಪ ಗುದ್ದಾಡೋದಕ್ಕೆ ಕಾರಣ ಮೇಯ್ನು ಈಗ ಇದೆ. ಈ ಸಣ್ಣಿಂಗಮ್ಮನೇನೆ. ಅಲ್ಲೋ ಶ್ರೀನಪ್ಪರು ಹೋಗ್ಯವ್ರಂತಲ್ಲ ಕೆಲಸ ಸಿಕ್ಕಿಲ್ವಂತೆ ಬೆಂಗಳೂರಾಗೆ. ಯಾಕ? ಹೌದೇ? ಅಲ್ಲ ಕಣೆ ಬೆಂಗಳೂರಾಗ ಕೆಲಸ ಐತೆ ಅಂತಾರೆ. ಸುಮ್ಮನಿರು. ನಮ್ಮ ಶ್ರೀನಪ್ಪ ಎಲ್ಲನೂ ಅಂತ ಮಾಡಲ್ಲ. ದಪ್ಪ ಬರೋದಾಗಬೇಕು. ನಮ್ಮ ಹುಡುಗ ನೋಡು ಎಲ್ಲನ ತೊಂತಾಗ ವ್ಯವಸ್ಥೆ ಬದುಕು ಮಾಡ್ದ. ಬೆಂಗಳೂರಾಗೆ ಹೆಂಗೆ ದುಡ್ಕೊಂಬರತ್ತೆ. ನಾವಿನ್ನೊಂದು 2 ದಿನ ಮನೆ ಕಟ್ತೀವಿ ನಾವೂ. ಕೊಟ್ರಮ್ಮ ಪಾಪ ಅವ್ರದ್ದೇನೆ ನೋಡಿ ಮಗನು ಓದಿಸಿರು ತೀನಪ್ಪ ಅಲ್ವಿ. ಅವನು ಯಾತನು ಪಾಪ ಸುಮ್ಮನೆ ಓದಿ ಅದ್ವಾನ ಹೇಳತ್ಲಾಗ ಪಾಪ. ಓದಿಂದರೆ ಗನ ದುಡಿತಾರೆ ಕಣ ಇವಾಗ. ನಮ್ಮ ಹುಡುಗ ನೋಡು ಓದಿಲ್ಲ ಏನಿಲ್ಲ ಗನ ದುಡಿತೈತೆ. ತಿಂಗಳಿಗೆ ಮಸ್ತ ದುಡ್ಕೊಬರೋದು. ನನ್ನ ಕೈಗೆ ತೊಂದು ಕೊಡೋದು. ಈಟಿಟಂದು ಕೊಡೋದ ನಮ್ಮ ಹುಡುಗ ಓದಿಲ್ಲ ಏನಿಲ್ಲ ಆಪಟ್ಟಿ ದುಡಿತೈತೆ. ಅಲ್ಲಿ ವಿದ್ಯಾವಂತಾಗಿ ಸೀನಪ್ಪ ಯಾಕೆ ದುಡಿಯಲ್ಲ ಅಮ್ಮಂಗಾಗುತ್ತೆ ಅಲ್ಲಿ. ನಮ್ಮ ಹುಡುಗ ಪಾಪ ನೀನು ಅಲ್ಲಿದ್ದಾಗ ಬೆಂಗಳೂರಾಗಿದ್ದ ಯೋಟನ್ ತಗೊಂಬಂದು ಕೊಡ್ತಿದ್ದಲ್ಲ ಪಾಪ ನನಗೆ ದುಡ್ಡ. ಅದು ಯೋಟ ನನಗೆ ಅಕ್ಕನ ಇರ್ತಿರಲಿಲ್ಲ. ಸುಮ್ಮನೆ ಗೊತ್ತಿದ್ದೆ ಜೋಮ್ನಕ್ಕೆ ನಮ್ಮ ಅಮ್ಮಗೆ ತಗೊಂಬಂದು ಕೊಡ್ತಿದ್ದೆ ಒಂದು ಇಟ್ಟಿಟ. ನಮ್ಮ ಹುಡುಗ ಓದಿಲ್ಲದಂಥದ್ದು ಹೆಂಗೆ ದುಡಿಯೋದು ಹಂಗೆ ಕಠಾ ಮಟ್ಟ ದುಡ್ಕೊ ಬರೋದು. ಅಲ್ಲ ವಿದ್ಯಾವಂತನಾಗಿ ಯಾಕೆ ದುಡಿಯಲ್ಲ ಅಮ್ಮಂಗಾಗುತ್ತೆ. ಹೇಳತ್ತ ಸುಮ್ಮನೆ ಓದ್ಸಿರ ಅವರು ಪಾಪ ರಂಗಕಾಯರು ಕೂಲಿ ಮಾಡಿ ಓದ್ಸಿರ ಹಂಗೇನು. ಅದೇ ಯಾಕೆ ಪಾಪ ದುಡಿಯಲ್ಲ ಏನಿಲ್ಲ. ಯಾಕ ಗೌರ್ಮೆಂಟ್ ಕೆಲಸ ಆಗುತ್ತಂತೆ ಯಾಕ ದುಡ್ಡು ಕಟ್ಟಿವ್ರಂತ ಹೇಳು. ಕೃಷ್ಣಪ್ಪಿ ದುಡ್ಡು ಕೊಟ್ಟವ್ರಂತೆ ಕೆಲಸ ಆಗುತ್ತಂತ ಹೇಳು ಗೌರ್ಮೆಂಟ್ ಕೆಲಸ. ಹಳೆ ವರ್ಷದಿಂದ ಹಿಂಗೆ ಹೇಳ್ತಾರಮ್ಮ ಆಗುತ್ತೆ ಅಂತ ಅದು ಆಗಿತ್ತಾಗಿಲ್ಲ ಬಿಟ್ಟಿತ್ತಾಗಿಲ್ಲ. ಆಗಲ್ಲ. ಹೆಂಗ ನೋಡು ಶ್ರೀಕಂಠಪ್ಪ ನೋಡಮ್ಮ ಮನೆ ಕಟ್ಟಿದ್ದ ಅಲ್ವಿ. ಅಲ್ಲ ಹುಡುಗರು ಹಂಗೆ ದುಡಿತಾವ. ಅವು ಓದಿಲ್ಲ ಏನಿಲ್ಲ ಶ್ರೀಕಂಠಪ್ಪನ ಮಕ್ಕಳು ಓದಿಲ್ಲ ಏನಿಲ್ಲ ಗನ್ಮ ದುಡಿತಾವೆ. ಹೆಂಗೆ ದುಡಿತಾವೆ ಗೊತ್ತೆಗೇನೆ. ಹೋಗು ತಿಂಗಳಿಗೆ 30-40 ಸಾವಿರ ದುಡಿತಾವೆ. ಒಟ್ಟಿನಲ್ಲಿ 50 ಸಾವಿರ ಅವ್ರ ಮನೆಗೆ ಆದಾಯ ಐತಿ. 50 ಸಾವಿರ ಕಣಮ್ಮ ಮಸ್ತ ದುಡ್ಡು ಮಾಡ್ಯಾವನಿ. ಇನ್ನೂ ದುಡ್ಡು ಐತಿ. ಇನ್ನೂ ಯಾತನ ಮಾಡ್ತಾನೆ ಇನ್ನಾನ. ಇವ್ರೆ ಇವಾಗ ಯಾತು ಮಾಡಲಿಲ್ಲ. ನೀವು ಮನೆ ಕಟ್ಕೊಂತೀರಿ ನಿಪ್ಪಟ್ಟು. ಹೆಂಗೆ ನಿಮ್ಮ ತಗೋ ದುಡ್ಡು ಐತೆ ಅವ್ನಿಗೆ ಬಡ್ಡಿ ಕೊಟ್ಟಿದ್ಯಲ್ಲೇ. ಚಂದ್ರಪ್ಪಂತಾಗ ಐತೆ. ನಾನು ಸ್ವಲ್ಪ ಕೊಟ್ಟೆ ಚಂದ್ರಪ್ಪನ ಕಡಿಕೆ. ಅದು ಇದು ಆಯ್ತು ಹೆಂಗೆ ಕೊಟ್ಟಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ಕೂಲಿ ಮಾಡ್ನಲ್ಲಕ್ಕ ನಾನು ಕೂಲಿ ಹೋಗ್ತೀನಲ್ಲ.
ಅಂದ್ರೆ ಹೇಳಮ್ಮ ಒಂದೇನಿಲ್ದಂಗೆ ಹೋದ್ರಿ ಪಾಪ ಒಂದೇನಿಲ್ದಂಗೆ ಹೋಗ್ತಿದ್ದೆ ಕೋಳಿನ ನಾನು ನೋಡ್ದಂಗೆ ನೀನು ಒಂದು ದಿವಸನೂ ಮನೆಯಾಗಿಲ್ಲ ಮತ್ತು ಹಂಗಾಗತ್ತೆ ಮತ್ತು ಪಾಠ ಬಿದ್ದಿದ್ದು ಎಲ್ಲನಂತ ಮಾಡಬೇಕು ಎಲ್ಲನಂತ ಮಾಡಿದೇನಿ ಅವಳಿಗೆ ಓದ್ಲಂತೆ ರಂಗ ಕನ್ಸಸಿ ದೊಡ್ಡವಳು ಅಲ್ಲೇ ತವ್ರ ಮನೆಗೆ ಇರ್ತೀನಿ ಅಂತ ಇಲ್ಲಿ ಓಡಾಡೋಕ್ಕಾಗಲ್ಲ ಕಾಣತ್ತೆ ನನಗೆ ಅಲ್ಲಿ ಮೇಸ್ರು ಬೈತಾರೆ ಟೈಮಿ ಸರಿಯಾಗಿ ಹೋಗ್ಬೇಕು ಸ್ಕೂಲ್ಗೆ ಅಂತ ಹೇಳಿ ಓದ್ಲಮ್ಮ ಮೇಸ್ರು ಬೈತಾರಂತದು ಅಲ್ಲಿ ಆತ ಬಾರಿ ಕಮಕ್ಕೆ ಸೇರಿಯವಳಲ್ಲ ಗೌರ್ಮೆಂಟ್ ಕೆಲಸ ಕಣಮ್ಮ ಹೆಂಗ ದೊಡ್ಡ ಸಸ್ಯದ ಗೌರ್ಮೆಂಟ್ ಕೆಲಸ ಇವ್ರದ್ದೇ ಸಣ್ಣರ್ದೆ ಯಾತು ಇಲ್ಲ ಹೆಂಗ ದೊಡ್ಡ ಸಸ್ಯದ ಗೌರ್ಮೆಂಟ್ ಕೆಲಸ ಈ ಸ್ಕೂಲಾಗ ನೋಡಮ್ಮ ಅದು ಯಾತ ಬರ್ಕೊಡೋದಂತಿ ಅವ್ನು ಇಲ್ಲೇ ಇದ್ದಾನೆ ಏನು ಅಲ್ಲಿ ಹೊಲ್ದಾಗ ಬದುಕು ಮಾಡ್ಕೊಂಡು ಹೋಗಿ ಅದಂತೂ ದೊಡ್ಡದು ಸಾಕತ್ತು ಹೊಡಿತೈತಿ ಅದು ದೊಡ್ಡದು ನೋಡಿರಿ ಕುಡಿತೈತೆ ಇವ್ನು ನೋಡಿರಿ ಓದಿದಾನೆ ಇವ್ನಿಗೆ ಅದೇ ಕೆಲಸ ಇಲ್ಲ ಅವ್ನು ತಿಪ್ಪೇಶಂತೂ ಬೋಲ್ ಕುಡಿತೈತೆ ಹಂಗೇನಿ ಸಾಕತ್ತು ಕುಡಿತೈತೆ ಅಚ್ಚ ಅವಳು ಒಟ್ಟು ಸಮಸ್ಯೆನೇ ಬೇಡ ಅಂತೇಳಿ ಹೆಂಗೆ ಅಲ್ಲಿ ಹೋಗಿ ಸೇರ್ಕೊಂಡವಳಿ ಸುಮ್ಮನೆ ನೋಡಮ್ಮ ಗೌರ್ಮೆಂಟ್ ಕೆಲಸ ಒಂದು 15,000 ಸಂಬಳ ಅಂತವಳಿಗೆ ಅಂತ ಹೇಳ್ತಿದ್ಲ ಆಕೆ ನನಗೆ 15,000 ಸಂಬಳ ಕಾಣತ್ತೆ ಅಂತಿದ್ಲು ನಾನು ಅಕ್ಕೆ ಸುಮ್ಮನೆ ಅಲ್ಲಿರು ನೀನು ಬುದ್ಧಿವಂತಲಾಗತ್ ಕಳಿ ನೀನು ಅಂತ ಹೇಳ್ದೆ ನಾನು ಅಕ್ಕೇನೆ ಅಲ್ಲೇ ಇದ್ದಾಳೆ ಇಟ್ಕಂತ ಸಿರಿನೋ ಸಿರಿ ಯಾರ ಮನೆದನ ಸುದ್ದಿ ಸಿಕ್ಕೈತೆ ಅಂದರೆ ಸಿರಿನೋ ಸಿರಿ ಅಲ್ಲೇ ಎಲ್ಲಿಗೆ ಇಲ್ಲೇ ಅದಲ್ಲಿಗೆ ತಾರೊಯ್ಯುತ್ತೆ ಅನ್ಬೇಡ ಸುದ್ದಿ ತಕೊಂಡು ತಾರೊಯ್ಯುತ್ತೆ ಇವಾಗ ನಮ್ಮ ಮನೆಯಾಗೆ ನಮ್ಮ ಅಯ್ಯಪ್ಪ ಕೆಲಸ ಇಲ್ಲದಕ್ಕೆ ಇದು ಒಂಥರ ಹಂಗೇನೆ ಎಲ್ಲಾರ್ತಾಗೂ ಹೇಳ್ಕೊಂಡು ಓಡಾಡುತ್ತೆ ಅಯ್ಯೋ ನಮ್ಮ ಸೀನಪ್ಪ ಹೋತು ಕೆಲಸ ಇಲ್ಲ ಓದಾರಿಗೆಲ್ಲ ಹೇಳ್ಕೊಂಬರೋದು ಇದು ಊರಾಗೆಲ್ಲ ಊರಾಗೆಲ್ಲ ಓದಾರಿಗೆಲ್ಲ ಹೇಳ್ಕೊಂಬರುತ್ತೆ ಓದಬೇಡ್ರಿ ಪಾಪ ಓದೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ಕೊಂಬರೋದು ನೋಡಿ ಸೀನಪ್ಪ ಓದಿರೂ ಏನು ಉಪಯೋಗ ಇಲ್ಲ ಇವಾಗ ಏನು ಕೆಲಸ ಇಲ್ಲ ಅಂತ ಹೇಳುತ್ತೆ ಒಂದಲ್ಲ ಒಂದಿನ ಇದಕ್ಕೆ ಗೊತ್ತಾಗುತ್ತೆ ಅವಳು ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.